ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆಗಾರನ ಈ ರೀತಿಯಾಗಿ ಇಲ್ಲಿ ಹೇಳಲ್ಪಟ್ಟಿದೆ, ನೀತಿವಂತರು ನನ್ನನ್ನ ಹಲ್ಲೆಲೂಯ ಯಾರು ಹೊಡಿಬೇಕಂತೆ, ಯಾರು ಹೊಡಿಬೇಕಂತೆ? ಆಮೇಲೆ ನೀತಿವಂತರು ನನ್ನನ್ನು ಹೊಡಿಯಲಿ, ಅದು ನನಗೂ ಯಾಕೆ ಹೊಡಿತಾರಂತೆ? ಹೊಡಿಯೋದಂತ ಹೆಂಗೆ ಬಂದು ಕಪಾಳಕ್ಕೆ ಹೊಡಿಯೋದಲ್ಲ. ಹಲ್ಲೆಲೂಯ. ಮಾತಿನಿಂದ ಹೊಡಿಯೋದು. ಯಾಕೆ ಹಿಂಗೆ ಮಾಡ್ತೀರಾ, ಯಾಕೆ ಹಿಂಗೆ ತಪ್ಪು ಮಾಡ್ತೀರಾ, ಯಾಕೆ ಹಿಂಗೆ ಇರ್ತೀರಾ, ಯಾಕೆ ಹಿಂಗೆ ನಡೀತಾ ಇದ್ದೀರಾ? ನಾವು ದೇವ್ರ ಮಕ್ಕಳು. ಹಲ್ಲೆಲೂಯ. ನೀನು ಯಾಕೆ ಹಿಂಗೆ ಜೀವಿಸ್ತಾ ಇದೆಯಾ, ಏನಕ್ಕೆ ಹಿಂಗೆ ಮಾಡ್ತಿದ್ಯಾ, ಚರ್ಚಿಗೆ ಬಂದು ಯಾಕೆ ಹಿಂಗೆ ನಡೀತಾ ಇದೆಯಾ, ಚರ್ಚಿಗೆ ಬಂದು ಯಾಕೆ ಹಿಂಗೆ ಪಾಪ ಮಾಡ್ತಾ ಇದೆಯಾ? ನೀತಿವಂತನಾಗಿರು ನನ್ನನ್ನು ಹಲ್ಲೆಲೂಯ ಹೊಡಿಯಲಿ. ಅದು ಉಪಕಾರ ಅಂದ್ರೇನು? ಹೌದು, ನಾನು ತಪ್ಪು ಮಾಡ್ತಿದ್ನ, ಸಿಸ್ಟರ್ ಬಂದು ಹೇಳಿದ್ರ, ಬ್ರದರ್ ಬಂದು ಹೇಳಿದ್ರ, ನನಗೊಂದು ಭಯ ಬಂತ, ನಾನು ಅದನ್ನು ಬಿಟ್ಬಿಟ್ಟೆಪ್ಪ, ಕಾರ್ಯನೇ ಮಾಡೋದು ಬಿಟ್ಬಿಟ್ಟೆ, ತಪ್ಪು ಮಾಡೋದನ್ನೇ ಬಿಟ್ಬಿಟ್ಟೆ ಅಂಥೇಳಿ ನಮ್ಮನ್ನು ನಾವು ತಿದ್ದುಕೊಳ್ಳುವಂಥದ್ದು. ಅದರಿಂದ ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ. ಅವ್ರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ ಅಂತಿದೆ. ಹಲ್ಲೆಲೂಯ. ಶಿಕ್ಷೆ ನೋಡು, ಬೇಡ ನೋಡು, ದಂಡನೆ ಬರುತ್ತೆ, ಬೇಡ ನೋಡು, ದಂಡನೆ ಬರುತ್ತೆ, ಬೇಡ ನೋಡು, ದೇವ್ರು ಹೊಡೆತ ಬೀಳುತ್ತೆ, ಬೇಡ ನೋಡು, ಶಿಕ್ಷೆ ಬರುತ್ತೆ. ಆ ಮಾತನ್ನು ಕೇಳುವಾಗ ತಿರಸ್ಕಾರ ಮಾಡೋದಲ್ಲ. ಆ ಕೀರ್ತನೆಗಾರನ ಹೇಳ್ತಾನೆ, ಅದು ನನ್ನ ತಲೆಗೆ ಎಣ್ಣೆ ಅಂತಿದೆ, ನನ್ನ ತಲೆ ಅದನ್ನು ಬೇಡವೆನ್ನದಿರಲಿ. ಹಲ್ಲೆಲೂಯ. ಆದರೆ ನನ್ನ ತಲೆ ಆ ಬುದ್ಧಿವಾದ ಬೇಡ ಅನ್ನೋದಿರಲಿ. ದೊಡ್ಡ ಬಂದ್ಬಿಟ್ರು ನಮಗೆ ಹೇಳಕ್ಕೆ, ಇವ್ರು ದೊಡ್ಡ ಸಾಚ, ಇವ್ರು ಬಂದು ನಮಗೆ ಹೇಳಕ್ಕೆ. ಹಲ್ಲೆಲೂಯ. ಇದೆಲ್ಲ ಯಾವಾಗ ಇವ್ರು ನನಗೆ ಹೇಳಕ್ಕೆ ಬಂದರು ಅಂತಿದ್ರೆ ಶೈತಾನ ಆಲೋಚನೆ ಅದು. ಒಂದು ಬುದ್ಧಿವಾದವನ್ನು ನೀನು ಕೇಳಲಿಲ್ಲ ಅಂದರೆ ಅವ್ರು ಹೇಳುವಾಗ ಚೆನ್ನಾಗಿರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಇವ್ರ ಮಾತೇನು ನಾನು ಕೇಳಬೇಕು, ಇವ್ರ ಮಾತಿಗೆ ಯಾಕೆ ನಾನು ಉತ್ತರ ಕೊಡಬೇಕು, ಇವ್ರ ಮಾತಿಗೆ ಯಾಕೆ ನಾನು ತಲೆ ಆಡಿಸ್ಬೇಕಂದ್ರೆ ಶೈತಾನ ಪಕ್ಕ ನಿಂತ್ಕೊಂಡಿದ್ದಾನೆ ಅಂತೇಳಿ ಕೇಳಬೇಡ, ಅವ್ರ ಮಾತು ಕೇಳಬೇಡ. ಅವ್ರೇನು ದೊಡ್ಡ ಸಾಚನ ನಿನಗೆ ಬಂದು ಬುದ್ಧಿ ಹೇಳ್ತಾರೆ? ಹಲ್ಲೆಲೂಯ. ನಿನ್ನನ್ನೇನು ಮಾಡ್ತಾರೆ, ಆ ನೀತಿವಂತನ ಮಾತನ್ನು ಅದನ್ನು ಬೇರೆ ಕಡೆ ತಿರುಗಿಸಿ ಅವ್ರ ತಪ್ಪುಗಳನ್ನ, ಅವ್ರ ಪಾಪಗಳನ್ನ ನೀನು ಯೋಚನೆಯಲ್ಲಿ ಬರುವಂತೆ ಆಲೋಚಿಸಿ ಕೊಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನನ್ನ ತಲೆ ಅದನ್ನ, ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನ ಪ್ರಾರ್ಥಿಸ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ಶೈತಾನು ಅಂತ ಒಬ್ಬ ಇದ್ದಾನೆ, ಅವನು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ, ಯಾವಾಗಲೂ ನಮ್ಮ ಒಟ್ಟಿಗೆ ಇರ್ತಾನೆ, ಯಾವಾಗಲೂ ನಮ್ಮನ್ನು ಕೆಳಗೆ ಯಾವಾಗ ಬೆಳೆಸ್ಬೇಕು ಅನ್ನೋದನ್ನು ಕಾಯ್ತಿರ್ತಾನೆ. ಅವನ ಕೆಲಸನೇ ಅದೇ. ಹಲ್ಲೆಲೂಯ. ಯಾಕಂದ್ರೆ ವಾಕ್ಯ ಹೇಳುತ್ತೆ ಅವನನ್ನು ಕುರಿತು. 1 ಪೇತ್ರ ಬರೋ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣ. 1 ಪೇತ್ರ 5:17. ಪೇತ್ರ 5:17 ಇಲ್ವಾ? 14 ಇರೋದಾ? ನಾನು ತಪ್ಪಾಗಿ ಓದ್ತೀನ? 5:7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ யாரನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. அவர் உங்களை விசாரிக்கிறபடியால் உங்கள் கவலைகளை எல்லாம் அவர் மேல் வைத்து விடுங்கள். தெளிந்த புத்தியுள்ளவர்களாயிருங்கள், விழித்திருங்கள். ஏனெனில் உங்கள் எதிராளாகிய பிசாசானவன் கெர்ச்சிக்கிற சிங்கம் போல் எவனை விழுங்கலாமோ என்று வகை தேடி சுற்றி திரிகிறான். ಹಲ್ಲೆಲೂಯ. 8ನೇ ವಾಕ್ಯ ಓದ್ತೀನಿ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾದ ಶೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗ್ತಾ. ಅವನ ಕೆಲಸನು ಯಾರನ್ನು ಹಿಡಿದಾಕ್ಲಿ, ಯಾರನ್ನು ಬಲೆಗೆ ಬೀಳಿಸ್ಲಿ, ಯಾರನ್ನು ಪಾಪದಲ್ಲಿ ಬೀಳಿಸ್ಲಿ, ಯಾರನ್ನ ಅಪನಂಬಿಕೆಯಲ್ಲಿ ಬೀಳಿಸ್ಲಿ, ಯಾರಿಗೆ ಅವಿಶ್ವಾಸ ಬರಂಗ್ ಮಾಡ್ಲಿ. ಅವನ ಕೆಲಸನೇ ಸೈತಾನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತ ನಮ್ಮನ್ನು ಹುಡುಕ್ತಾ ತಿರುಗ್ತಾ ಇರ್ತಾನೆ. ಯಾರನ್ನು ಉಂಗುಲಿ ಅಂತೇಳಿ. ಹಲ್ಲೆಲೂಯ. ಸೈತಾನ ಕಾಯ್ತಾ ಇರ್ತಾನೆ, ಯಾರನ್ನು ಉಂಗುಲಿ ಅಂತೇಳಿ, ಯಾರ ಜೊತೆಗೆ ಹೋಗ್ಲಿ, ಯಾರನ್ನು ಉಂಗ್ಲಿ, ಯಾರ ವಿಶ್ವಾಸದಲ್ಲಿ ಬೆಳೆಸ್ಲಿ, ಯಾರ ಅಭಿಷೇಕದಿಂದ ಬೆಳೆಸ್ಲಿ, ಯಾರ ಆತ್ಮಿಕ ಜೀವಿತದಲ್ಲಿ ಬೆಳೆಸ್ಲಿ, ಯಾರನ್ನ ಪರಿಶುದ್ಧರನ್ನ ಇದನ್ನ ಬೆಳೆಸ್ಲಿ. ವಾಕ್ಯ ಓದುವಲ್ಲ, ನೀತಿವಂತನು
ನೀತಿವಂತನಾಗಿರದಂತೆ ಅವನನ್ನು ಬೀಳಿಸ್ಬೇಕು. ಪರಿಶುದ್ಧನು ಅವನು ಪರಿಶುದ್ಧನಾಗಿಲ್ಲದಂತೆ ಬೀಳಿಸ್ಬೇಕು. ಹಲ್ಲೆಲೂಯಾ. ಇದೇ ಸೈತಾನನ ತಂತ್ರ. ಈ ಸೈತಾನ ನಮ್ಮ ಒಳಗೆ ಬಂದ್ಬಿಟ್ಟ ಅಂದ್ರೆ ಹಲ್ಲೆಲೂಯಾ, ನಮ್ಮ ಪರಿಸ್ಥಿತಿ ಹೇಳೋದಿಕ್ಕೆ ಸಾಧ್ಯ. ಅವ್ನು ಬರೋದಿಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಒಂದು ವಾಕ್ಯ ಓದೋಣ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 43ನೇ ವಾಕ್ಯ ಓದ್ರಿ. ಮತ್ತಾಯ 12:43. அசுத்த ஆவி ஒரு மனுஷனை விட்டு புறப்படும் போது வறண்ட இடங்களில் அலைந்து இளைப்பாறுதல் தேடியும் கண்டடையாமல் நான் விட்டு வந்து என் வீட்டுக்கு திரும்பி போவேன் என்று சொல்லி அங்கே வந்து அந்த வீடு வெறுமையாக இருக்கிறத பார்த்து பெருக்கி ஜோடிக்கப்பட்டதாகவும் இருக்க கண்டு திரும்பி போய் தண்ணீரும் பொல்லாத வேறு 7 ஆவிகளை தன்னோடு கூட்டிக் கொண்டு வந்து உட்புகுந்து அங்கே குடியிருக்கும். அப்பொழுது அந்த மனுஷனுடைய முன்னிலைமையிலும் அவன் பின்னிலைமை அதிக கேடுள்ளதா இருக்கும் என்று வேதத்துல வாசிக்கிறோம். ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಗದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದರಿಂದ ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು. ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ಇದರಂತೆಯೇ ಕೆಟ್ಟ ಸಂತತಿಗೆ ಆಗುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಶೈತಾನ ನಮ್ಮನ್ನು ಯಾವಾಗಲೂ ಹುಡುಕುತ್ತಾ ಗರ್ಜಿಸೋ ಸಿಂಹದ ಬಾಧೆಯಲ್ಲಿ ಯಾರನ್ನು ನುಂಗಲಿ ಅಂತೇಳಿ ಅವನು ಹುಡುಕುತ್ತಾ ತಿರುಗ್ತಾನೆ. ಹಲ್ಲೆಲೂಯಾ. ಅದರಿಂದ ನಾವು ತುಂಬಾ ಎಚ್ಚರ ವಹಿಸಿರ್ಬೇಕು. ಶೈತಾನಿಗೆ ಸ್ಥಳ ಕೊಡದಂತೆ, ಹಲ್ಲೆಲೂಯಾ, ಶೈತಾನಿಗೆ ಸ್ಥಳ ಕೊಡದಂತೆ, ಅವನ ಆಲೋಚನೆಗಳನ್ನ ಕೇಳದಂತೆ, ಅವನ ಆಲೋಚನೆ ಪ್ರಕಾರ ನಡೆಯದಂತೆ ನಾವು ಜೀವಿಸುವರಾಗಿರ್ಬೇಕು. ಯಾಕಂದ್ರೆ ಶೈತಾನ ನಮ್ಮೊಳಗೆ ಬಂದ ಅಂತ ಇಟ್ಕೊಳ್ರಿ, ಹಲ್ಲೆಲೂಯಾ, ನಮ್ಮ ಎಲ್ಲ ಸರ್ವನಾಶ ಮಾಡೋವರೆಗೂ ನಮ್ಮನ್ನು ಬಿಡಲ್ಲ. ಸುಮ್ಮನೆ ಹಳೆ ಒಡಂಬಡಿಕೆಯಲ್ಲಿ ಯೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ ಒಂದು ಸಲ ದೇವರ ಸಮ್ಮುಖದಲ್ಲಿ ಶೈತಾನನು ದೇವರ ಸನ್ನಿಧಿಗೆ ಹೋಗ್ತಾನೆ. ಹಾಗೆ ದೇವ್ರು ಕೇಳ್ತಾರೆ, ಏನಪ್ಪ ನಾನು ಭಕ್ತನಾದ ಯೋಬನ್ ನೋಡಿದೆ ನಾ ಶೈತಾನ? ನಾನು ನೋಡಿದೆ, ಅವನಿಗೂ ಅವನ ಮನೆ ಸುತ್ತಲೂ ಬೇಲಿ ಇಟ್ಟಿದೀಯಾ, ಕಾದಿದೆಯಾ, ಅದಕ್ಕೆ ಅವನು ದೇವ್ರ ನಿನ್ನ ನಾಮ ಮಹಿಮೆ ಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಅವನೇ ಪರಿಶೋಧಿಸ್ಬೇಕಾದ ಸೋಸು, ಹೋಗು, ಅವನ ಮೈಯನ್ನು ಮಾತ್ರ ಮುಟ್ಬೇಡ ಅಂತ. ಹಲ್ಲೆಲೂಯಾ. ಆ ಶೈತಾನ ಬಂದಾಗ ನೋಡ್ರಿ, ಯೋಬಿಗೆ ಏನೇನು ಮನಸ್ಸು ಹೊಡಿಬೇಕು, ಏನೇನು ಅವನನ್ನ ನಾಶ ಮಾಡಬೇಕು, ಅವನು ಏನೇನಿಗೆ ಹಿಂಸೆ ಕೊಡಬೇಕು, ಶಾರೀರಿಕವಾಗಿ ಆತ್ಮಿಕವಾಗಿ ಎಲ್ಲಾ ರೀತಿಯಲ್ಲಿ ಹಿಂಸೆ ಕೊಟ್ಬಿಡ್ತಾನೆ. ಅವನು ಬಂದ ಅಂದ್ರೆ ನಮ್ಮ ಜೀವಿತದಲ್ಲಿ ಅಷ್ಟೇ. ಯೋಬಂತರ, ಯೋಬನಿಗೆ ಆಸ್ತಿ ಇತ್ತು, ದನ ಹೊಡ್ಕೊಂಡು ಹೋಗ್ಬಿಟ್ರು, ಒಂಟೆ ಹೊಡ್ಕೊಂಡು ಹೋಗ್ಬಿಟ್ರು, ಕತ್ತೆ ಹೊಡ್ಕೊಂಡು ಹೋಗ್ಬಿಟ್ರು, ಕುರಿ ಹೊಡ್ಕೊಂಡು ಹೋಗ್ಬಿಟ್ರು, ದನ ಹೊಡ್ಕೊಂಡು ಹೋಗ್ಬಿಟ್ರು, ಪಕ್ಕದ ರಾಜ್ಯದವ್ರು ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಮಕ್ಕಳು ಮನೇಲಿ ಊಟ ಮಾಡ್ತಿದ್ರು, ಬಿರುಗಾಳಿ ಬಂದು ಗೋಡೆ ಎಲ್ಲ ಬಿದ್ದು 10 ಜನ ಮಕ್ಕಳು ಸತ್ತೋದ್ರು. ಹಲ್ಲೆಲೂಯಾ. ಶೈತಾನ ಎಂಟ್ರಿ ಆದ ಅಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ಬಿಡ್ತಾನೆ. ನಮಗಿರೋ ಫಸ್ಟ್ ಎಲ್ಲ ಆಶೀರ್ವಾದಗಳನ್ನ ಕಟ್ ಮಾಡ್ಬಿಡ್ತಾನೆ. ನಮಗೆ ಬರಬೇಕಾದ ಎಲ್ಲ ಆಶೀರ್ವಾದ, ಇರುವಂತ ಆಶೀರ್ವಾದನ ಎಲ್ಲ ತೆಗೆದಾಕ್ಬಿಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅವನಿಗೆ ಅದಕ್ಕೆ ಹೆಸರು ಹೇಳ್ತಾರೆ, ಗರ್ಜಿಸೋ ಸಿಂಹದ ಪಾದದಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕ್ತಾ ತಿರುಗ್ತದಾನೆ. ಅದರಿಂದ ನೀವು ಎಚ್ಚರವಾಗಿರ್ರಿ, ಸ್ವಸ್ಥ ಚಿತ್ತರಾಗಿರ್ರಿ, ಅವನಿಗೆ ಸ್ಥಳ ಕೊಡಬೇಡ್ರಿ. ಯೋಬ ಸ್ಥಳ ಕೊಟ್ಟಿಲ್ಲ, ತಂದೆಯಾದ ದೇವರು ಅಲ್ಲಿ ಅವನಿಗೆ ಶೈತಾನಿಗೆ ಉತ್ತರ ಕೊಡ್ತಾರೆ, ನೀನು ಹೋಗ ಮರ, ಅದೇನ್ ಮಾಡ್ಬೇಕಂತ ಮಾಡು ನನ್ನ ಭಕ್ತ, ನನ್ನ ಮಗನಿಗೆ ಅಂತ. ಅವನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ತಲೆ ಬೋಳಿಸ್ಕೊಂತಾನೆ, ಬಟ್ಟೆ ಎಲ್ಲ ತೆಗೆದಾಕಿ ಗೋಣಿ ಚೀಲ ಹಾಕೊಂಡು ದೇವ್ರು ಕೊಟ್ಟರು, ದೇವ್ರು ತಗೊಂಡ್ರು, ದೇವ್ರ ನಮ್ಗೆ ಸ್ತೋತ್ರವಾಗ್ಲಿ ಅಂತ ಬೀದಿಯಲ್ಲಿ ಕುತ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರು ಕಳಿಸಿರೋದ್ರಿಂದ. ಯೋಬನಾಗಿ ಬರ್ಸ್ಕೊಂಡ್ಬಂದಿದ್ರೆ ಅವನು ಸತ್ತೇ ಹೋಗ್ಬಿಡ್ತಿದ್ದ. ದೇವ್ರು ಕಳಿಸಿದ್ದರಿಂದಾನೆ ಯೋಬನ ನಂಬಿಗಸ್ತನಾಗಿದ್ದದಕ್ಕೋಸ್ಕರ ದೇವ್ರು ಕಳಿಸಿದ್ರು.
ಎರಡನೇದಾಗಿ ಮತ್ತೆ ಶೈತಾನ ಪರಲೋಕ ಆ ದೇವರ ಸನ್ನಿಧಿಗೆ ಹೋಗ್ತಾನೆ. ಎಲ್ಲಿಂದ ಬಂದೆ? ಅಲ್ಲಿ ತಿರುಗಿ ಬಂದೆ ಅಂತ. ನನ್ನ ಭಕ್ತನಾದ ಯೋಬನ್ ನೋಡಿದ್ರೆ ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ, ಆದ್ರೆ ಅವನ ಮೈ ಮೇಲೆ ಮಾತ್ರ ಕೈ ಹಿಡಕೊಂದು ಅಧಿಕಾರ ಕೊಡು ನೋಡೋಣ. ಆಗ ಸರಿ, ಜೀವ ತೆಗಿಬೇಡ, ಹೋಗು. ಅವ್ನು ಬಂದು ಮೈಯೆಲ್ಲ ಕಜ್ಜಿ ಬರಂಗ್ ಮಾಡ್ತಾನೆ, ಕಡ್ತ ಬರಂಗ್ ಮಾಡ್ತಾನೆ, ಕರ್ಕೊಳಂಗ್ ಮಾಡ್ತಾನೆ, ಕಿವು ರಕ್ತ ಸೋರಂಗ್ ಮಾಡ್ತಾನೆ. ಅವನು ಬೂದಿ ಹಾಕ್ಕೊಂಡು ಮೈ ಕರ್ಕೊಂತ ಇರ್ತಾನೆ, ಪರ್ಚ್ಕೊಂತ ಇರ್ತಾನೆ. ಆದ್ರೆ ಅವನ ಬಾಯಲ್ಲಿ ದೂಷಣವಾದ ಒಂದು ಮಾತು, ಯಾಕಪ್ಪ ನನಗೆ ಈ ಕಷ್ಟ? ನಾನು ನಿನ್ನಂತಾನೆ ನಂಬಿದ್ದೆ, ನಿನಗೋಸ್ಕರ ತಾನೇ ಜೀವಿಸಿದೆ, ಬೆಳಗ್ಗೆ ಸಂಜೆ ನಿನಗೋಸ್ಕರ ಆರಾಧನೆ ಮಾಡ್ತಿದ್ದೆ, ಬಲಿಗಳನ್ನ ಕೊಡ್ತಾ ಇದ್ದೆ. ಆದ್ರೆ ನನ್ನ ಮಗ, ನನಗೆ ಯಾಕೆ ಈ ಪರಿಸ್ಥಿತಿ ಬಂತಂತ ಒಂದು ಮಾತಾದ್ರೂ ಅವನ ಬಾಯಿಂದ ಬರಲಿಲ್ಲ. ಹಲ್ಲೆಲೂಯಾ. ಹಾಗೇನು ನಡೀತು? ಅವನ ಶೋಧನೆ ಕಾಲ ಮುಗೀತು. ಶೈತಾನ ಎಷ್ಟು ದಿವಸ ಶೋಧಿಸ್ಬೇಕಂತ ಪ್ಲಾನ್ ಮಾಡಿದ್ನು, ಅಷ್ಟವರೆಗೂ ಶೋಧಿಸ್ತಾ ಅವನ ಶೋಧನೆ ಸಮಯ ಮುಗೀತು. ದೇವ್ರ ಎಂಟ್ರಿ ಆಗ್ತಾರೆ. ಹಲ್ಲೆಲೂಯಾ. 42ನೇ ಯೋಬನ ಬರೆದ ಪತ್ರಿಕೆ 42ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನ ನಾವು ಓದೋಣ. ಅಲ್ಲಿ ಯಾವ ರೀತಿಯಾಗಿ ಅವನನ್ನ ದೇವರು ಆಶೀರ್ವದಿಸಿದ್ರು ಅಂತ ಹೇಳಿ ದೇವ್ರ ವಾಕ್ಯದ. ಯಾಕಂದ್ರೆ ದೇವರು ಶೈತಾನನ್ನು ಕಳಿಸಿದ್ರೆ ನಮಗೆ ಸಹಾಯಕನಾಗಿರ್ತಾರೆ. ನಾವಾಗಿ ಬರ್ಸ್ಕೊಂಡ್ರೆ ನಮ್ಮನ್ನು ಯಾರು ಕಾಯೋರು? 10ನೇ ವಾಕ್ಯ ಓದ್ರಿ, 42:10. ಯೋಬನು ತನ್ನ ಸ್ನೇಹಿತನಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು. ಆಗ ಅವನ ಎಲ್ಲಾ ಅಣ್ಣ ತಮ್ಮಂದಿರು ಎಲ್ಲಾ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವರೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರಗಳನ್ನು ಅವನಿಗೆ ಕೊಟ್ಟರು. ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಆದರು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಈ ಶೈತಾನ, ಹೋಗೋ ನನ್ನ ಮಗನ್ನ ಪರೀಕ್ಷೆ ಮಾಡು, ನೀನೇನೇ ಪರೀಕ್ಷೆ ಮಾಡಿದ್ರು ನನ್ನ ಮಗ ನನ್ನನ್ನು ದೂಷಿಸಲ್ಲ, ನನಗೆ ವಿರೋಧವಾಗಿ ಮಾತಾಡಲ್ಲ, ನನಗೆ ವಿರೋಧವಾಗಿ ನಿಲ್ಲಲ್ಲ. ಹಲ್ಲೆಲೂಯಾ. ದೇವರಿಗೆ ನಂಬಿಕೆ ಇತ್ತು ತನ್ನ ಭಕ್ತನ ಮೇಲೆ. ನನ್ನ ಮಗನ ಏನೇ ಶೋಧನೆ ಬಂದರೂ ಜಯಿಸ್ತಾನೆ. ಹಲ್ಲೆಲೂಯಾ. ಇವತ್ತು ನಮಗೂ ಶೋಧನೆ ಬರುವಾಗ ಜಯಿಸುವರಾಗಿರ್ಬೇಕು. ಎರಡನೇದಾಗಿ ನಾವಾಗೇ ಬರಂಗ್ ಮಾಡ್ಕೊಂಡ್ಬಿಟ್ರೆ, ದೇವ್ರು ಬರ ಮಾಡಕ್ಕೆ ಕೇಳಿದ್ರು ಎಲ್ಲ ತೆಗೆದಾಕ್ತಾ ಅಲ್ಲಿ ದೇವರು ಅವನನ್ನ ಕೂಡಿಸ್ಕೊಟ್ರು. ಅವನು ಕಳ್ಕೊಂಡಿದ್ದೆಲ್ಲ ನೋಡ್ರಿ. ಫಸ್ಟ್ ಒಂದು ಹೇಳುತ್ತೆ, ಅವನಿಗೆ 14,000 ಕುರಿಗಳು. ಹಲ್ಲೆಲೂಯಾ. ಎಷ್ಟು ಸಾವಿರ ಅಂತೆ? 14,000 ಇದ್ದಿದ್ದೆಷ್ಟು? ಫಸ್ಟ್ 7,000 ಇತ್ತು. ದೇವರು ಅವನಿಗೆ ಆಶೀರ್ವಾದ ಮಾಡಿದಾಗ 14,000 2 ಪಟ್ಟು. 6,000 ಒಂಟೆಗಳು, 3,000 ಇತ್ತು, 6,000 ಆಯಿತು. 1,000 ಜೋಡಿ ಎತ್ತುಗಳು, 500 ಜೋಡಿ ಎತ್ತುಗಳಿದ್ದು 1,000 ಜೋಡಿ ಎತ್ತುಗಳಾದವು. ಯಾಕಂದ್ರೆ ದೇವರು ತನ್ನ ಮಗನನ್ನ ಪರೀಕ್ಷೆಗೋಸ್ಕರ ಕೊಡಿಸಿದ್ದರಿಂದ ಶೈತಾನ ಅವನು ಸೋತ. ಯೋಬ ಮುಂದೆ ದೇವ್ರು ಗೆದ್ದರು. ದೇವ್ರನ್ನ ನಂಬಿದಂತ ನಂಬಿಕೆಯನ್ನ ಯೋಬನು ಉಳಿಸ್ಕೊಂಡು ಕಾಪಾಡುವುದರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ಸೈತಾನಿಗೆ ಸ್ಥಳ ಕೊಡುವಾಗ, ಹಾಗೆ ಆದಾಮ್ ಅವ್ವ ಸೈತಾನನಿಗೆ ಸ್ಥಳ ಕೊಟ್ಟಾಗ ಏದೇನ್ ತೋಟದಿಂದ ಅವ್ರನ್ನ ಹೆಂಗ್ ಕಳಿಸ್ತಾರೆ ಅಂತೇಳ? ಹೆಂಗ್ ಕಳಿಸ್ದಂತೆ ಸೈತಾನ? ಬೆತ್ತಲೆಯಾಗಿ ಹೊರಗೆ ಕಳಿಸ್ತಾ. ಹಲ್ಲೆಲೂಯಾ. ಆ ಏದೇನ್ ತೋಟದಲ್ಲಿದ್ದ ಎಲ್ಲ ಆಶೀರ್ವಾದಗಳನ್ನ ಕಿತ್ಕೊಂಡ್ಬಿಟ್ಟು ತೆಗೆಯಲ್ಪಡ್ತು. ಅವನು ಬರುವಾಗ ಬೆತ್ತಲೆಯಾಗಿ ಗಂಡ ಹೆಂಡತಿ ಹೊರಗೆ ಬಂದ್ರು, ಬರುವ ಕೈಯಲ್ಲಿ. ಹಲ್ಲೆಲೂಯಾ. ಶೈತಾನ ಬಂದಂದ್ರೆ ಎಲ್ಲ ಕಿತ್ತಾಕ್ಬಿಡ್ತಾನೆ, ಎಲ್ಲ ಕಿತ್ಕೊಂಡ್ಬಿಡ್ತಾನೆ, ಒಂದು ಬಿಡೋದಿಲ್ಲ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿರ್ಬೇಕು. ಶೈತಾನ ಗರ್ಜಿಸುವ ಸಿಂಹದ ಬಾಧೆಯಲ್ಲಿ ಯಾರನ್ನು ನುಂಗಲಿ ಅಂತ ನಿನ್ನನ್ನು ನಮ್ಮನ್ನ ಕಾಯ್ತಾನೆ ಇರ್ತಾನೆ. ಎಲ್ಲಿ ಸ್ವಲ್ಪ ವೀಕ್ನೆಸ್ ಸಿಗತ್ತೋ ಟಸಕ್ಕಂತ ಒಳಗೆ ಬಂದ್ಬಿಡ್ತಾನೆ. ಆಗ ಮುಂದಿನ ಸ್ಥಿತಿಗಿಂತ ಹಿಂದಿನ ಸ್ಥಿತಿ ಕೆಡದಾಗ ಹೋಗುತ್ತೆ. ಕುಡಿದವ್ರನ್ನು ಕುಡಿಯಕಂತಾನೆ,
ಪಾಪ ಮಾಡಕತ್ತಾನೆ, ಇಷ್ಟ ಬಂದಂಗೆ ಜೀವಿಸಕ್ಕೆ ಪ್ರಯಾಸ ಮಾಡ್ತಾನೆ. ಸೈತಾನ ತನಗೆ ಇಷ್ಟ ಬಂದಂಗಲ್ಲ ನಮ್ಮನ್ನ ಆಡಿಸ್ತಾನೆ. ಎಲ್ರು ನಮ್ಮನ್ನ ಚೀಟು ಅನ್ನಂಗೆ ಮಾಡಿಸ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ಅವಳು ಹೇಳುತ್ತೆ, ಒಬ್ಬ ಮನುಷ್ಯನ ದೆವ್ವ ಬಿಟ್ಟು ಹೋಗಿ ಅವನ ಹೃದಯದಲ್ಲಿ ದೇವರಿಲ್ಲದೆ ಆ ಹೃದಯ ಖಾಲಿ ಆಗಿರುವಾಗ ಈ ಸೈತಾನ ಏನ್ ಮಾಡ್ತಾನಂತೆ, ಬಿಟ್ಟೋದನ್ ಬಂದು ನೋಡ್ತಾನಂತೆ ಒಂದ್ಸಲ. ಅಯ್ಯೋ ನಮ್ ಬಿಟ್ಟು ಬಂದ ಸ್ಥಳ ಹೆಂಗಿದೆ ಅಂತ ಹೇಳಿ ಬಂದು ನೋಡಿದ್ರೆ ಎಲ್ಲ ಗೂಡಿಸಿ ಅಲಂಕರಿಸಲ್ಪಟ್ಟು ದೇವರಲ್ಲಿ ಇಲ್ಲದೆ ಇರೋದ್ರಿಂದ, ಅಪ್ಪ ನನ್ನ ಮನೆ ಖಾಲಿ ಇದೆ. ಸ್ವಲ್ಪ ದಿವಸ ಆತ್ಮಿಕದಲ್ಲಿ ಚೆನ್ನಾಗಿರ್ತೀವಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ದೇವರಲ್ಲಿ ಬೆಳೀತಾ ಇರ್ತೀವಿ. ಸ್ವಲ್ಪ ದಿನ ಆಗಿದ್ದು ಆ ಪ್ರೀತಿ ತಣ್ಣಗಾಗಿ ಹೋಗ್ಬಿಡುತ್ತೆ. ಆ ಪ್ರೀತಿ ಇರೋದಿಲ್ಲ, ಪ್ರಾರ್ಥನೆ ಇರಲ್ಲ, ಉಪವಾಸ ಪ್ರಾರ್ಥನೆ ಇರಲ್ಲ. ಏನೋ ಒಂದು ಶೋಧನೆ, ಏನೋ ಒಂದು ವೇದನೆ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು. ಯಾಕೆ ಸಿಸ್ಟರ್ ಬ್ರದರ್ ಪ್ರೇಯರ್ ಬಂದಿಲ್ಲ? ಬರ್ತೀನಿ, ಬರೋ ವಾರ ಬರ್ತೀನಿ, ಬರೋ ತಿಂಗಳು ಬರ್ತೀನಿ, ಬರೋ ರಾತ್ರಿ ಭೋಜನಕ್ಕೆ ಬರ್ತೀನಿ, ಈ ಬರೋ ತಿಂಗಳು ಬರುತ್ತಲ್ಲ ಆ ತಿಂಗಳಿಂದ ಬರ್ತೀನಿ. ಹಲ್ಲೆಲೂಯ. ಈ ರೀತಿ ಆ ಶೈತಾನ ಏನ್ ಮಾಡ್ತಾನೆ, ನಮ್ಮನ್ನ ಆತ್ಮಿಕ ಜೀವಿತದಿಂದ ಹೊರಗೆ ಕರ್ಕೊಂಡು, ಆಮೇಲೆ 7 ಜನ ಶೈತಾನ ಜೊತೆ ಕರ್ಕೊಂಡ್ ಬರ್ತಾನಲ್ಲ, 7 ಸ್ವಭಾವ ನಮ್ಮೊಳಗೆ ಉಂಟಾಗ್ಬಿಡುತ್ತೆ. ಹಲ್ಲೆಲೂಯ. ಒಬ್ಬ ಜಗಳ ಮಾಡು ಅಂತಾನೆ, ಒಬ್ಬ ಕೊಲೆ ಮಾಡು ಅಂತಾನೆ, ಒಬ್ಬ ಕಡಿ ಅಂತಾನೆ, ಒಬ್ಬನ ಕದಿ ಅಂತಾನೆ, ಒಬ್ಬ ಕುಡಿ ಅಂತಾನೆ, ಒಬ್ಬ ಇಸ್ಪಿಟ್ ಆಡು ಅಂತಾನೆ, ಒಬ್ಬ ಓಸಿ ಆಡು ಅಂತಾನೆ. ಯಾವ ಆತ್ಮಗಳು ಹೆಂಗೆ ಸತ್ವೋ ಅವು ಅದರ ಪ್ರಕಾರ ಒಬ್ಬೊಬ್ಬರು ಒಂದೊಂದು ದಿವಸ, ಇವತ್ತು ನಿನ್ನ ಕೆಲಸ ನಿನಗೆ ಕೊಟ್ಟು, ಇವತ್ತು ನನಗೆ ಬಿಡು, ನಾಳೆ ಅವನಿಗೆ, ನಾಡ್ದು ಇವನಿಗೆ, ಈಗ 8 ದಿವಸ ನಮ್ಮನ್ನ ವರ್ಕ್ ಮಾಡುತ್ತೆ. ಅವ್ರಿಷ್ಟ ಹೆಂಗ್ ಬರುತ್ತೆ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಮೊದಲನೇ ಸ್ಥಿತಿಗಿಂತ ಹಿಂದಿನ ಸ್ಥಿತಿ ಹೆಂಗಿತ್ತಂತೆ, ಕೆಟ್ಟದಾಗಿತ್ತೆಂಬುದಾಗಿ ತಕ್ಕಂತ ವಾಕ್ಯ ಓದ್ಬೇಕು. ಹಲ್ಲೆಲೂಯ. ಅದನ್ನ ಮಾತ್ರ ಹೇಳಿ, ಮುಂದಿನ ಸ್ಥಿತಿಗಿಂತ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ನಮ್ಮನ್ನು ಕೆಟ್ಟದಾಗ ಮಾಡಿಬಿಡ್ತಾನೆ. ಹಲ್ಲೆಲೂಯ. ಎಲ್ಲ ವಿಶ್ವಾಸಿಗಳು, ಎಲ್ಲ ಬಂಧು ಬಳಗಲ್ಲ ಯೇಸು ಹತ್ರ ಹೋಗಿ ಕುಣಿತಾ ಇದ್ರು. ಇವತ್ತು ನೋಡೋ ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನಂತ ಅಕ್ರಮಗಾರ, ಅನ್ಯಾಯಗಾರ, ಅಶುದ್ಧ ಮಾಡೋರು ಯಾರು ಇಲ್ಲ. ನೋಡಿ ಹೆಂಗ್ ಕುಣಿತಾ ಇದ್ದಾರೆ ನೋಡು. ಹಲ್ಲೆಲೂಯ. ದೇವರ ನಾಮ ದೂಷಣೆ ಆಗುತ್ತೆ. ನಿನ್ನ ನಿಮಿತ್ತ ನನ್ನ ನಾಮ ದೂಷಣೆ ಆಗಬಾರ್ದೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸುತ್ತೆ. ಹಲ್ಲೆಲೂಯ. ಇದನ್ನ ಯಾಕೆ ನಿಮಗೆ ಎಚ್ಚರಪಡಿಸ್ತೇನೆ ಅಂದ್ರೆ, ನಾವು ಸ್ಥಳಕ್ಕೆ ಕೊಡದಂತೆ ಜೀವಿಸುವರಾಗಿ ಕಾಣಲ್ಪಡಬೇಕು. ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಸೈತಾನ ಗರ್ಜಿಸುವ ಪಾದೆಯಲ್ಲಿ ನಿಮ್ಮನ್ನು ಯಾರನ್ನು ಉಂಗ್ಲಿ ಅಂತ ಕಾಯ್ತಿರ್ತಾನೆ. ಯಾರನ್ನು ಉಂಗ್ಲಿ, ಯಾರು ಸ್ಥಳ ಕೊಡ್ತಾರೆ, ಯಾರೊಳಗೆ ಸೇರ್ಕೊಳ್ಳಿ, ಅವ್ರು ಯಾವಾಗ ಕೆಡಿಸ್ಲಿ, ಅವ್ರ ಕುಟುಂಬ ಯಾವಾಗ ಕೆಡಿಸ್ಲಿ, ಯಾವಾಗ ಸರ್ವನಾಶ ಮಾಡಲಿ ಅನ್ನೋ ವೈರಾಗ್ಯದಿಂದ ತಿರುಗ್ತಾ ಇರ್ತಾರೆ. ಹಲ್ಲೆಲೂಯ. ಅದರಿಂದನೇ ಬಹಳ ಎಚ್ಚರಿಕೆಯಿಂದ ಇರಬೇಕು. 8 ಬಂದು ಸೇರ್ಕೊಂಡ್ಬಿಟ್ರೆ ನಮ್ಮನ್ನು ಯಾರು ಕಾಪಾಡೋಕ್ಕಾಗಲ್ಲ. ನಾವು ಹೇಳ್ತೀವಿ, ನನಗೆ ಪ್ರಾರ್ಥನೆ ಎಲ್ಲ ಮಾಡ್ತೀನಿ, ನಾನು ಬೈಬಲೆಲ್ಲನೂ ಓದ್ತೀನಿ, ಸ್ವಲ್ಪ ದಿವಸ ಆದ್ಮೇಲೆ ಬರ್ತೀನಿ, ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬರ್ತೀನಿ. ಅವ್ನು ಬರೋಕ್ಕಂತ ದುರಾತ್ಮ ಬಿಡೋದೇ ಇಲ್ಲ. ಹಲ್ಲೆಲೂಯ. ಕೊನೆಗೆ ಅವನ ಆತ್ಮನ ನರಕದಲ್ಲಿ ತಗೊಂಡೋಗಿ ಬಿಡೋವರೆಗೂ ಆ ಸೈತಾನ ಲೂಸಿಫರ್ ಜೊತೆಗೆ ನಾವು ಬೆಂಕಿ ಗಂಧಕುರಿ ಕೆರೆಗೆ ಹೋಗಿ ಬಿಡೋವರೆಗೂ ಆತ ನಮ್ಮನ್ನ ಕೈ ಬಿಡೋದಿಲ್ಲ, ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ. ಹಲ್ಲೆಲೂಯ. ಏನೋ ಒಂದ್ಸಲ ಮಾನಸಾಂತರ ಒಂದಂಗಾದ್ರೆ ಟಕ್ಕಂತ ಇನ್ನೊಂದು ದುರಾತ್ಮ ಬಂದು ಇನ್ನೊಂದು ರೀತಿಯಲ್ಲಿ ಕರ್ಕೊಂಡೋಗಿ ತಪ್ಪು ಮಾಡಿಸುತ್ತೆ. ಅದರಿಂದನೇ ಎಚ್ಚರ ವಹಿಸಿರ್ಬೇಕು. ಹಲ್ಲೆಲೂಯ. ಎಚ್ಚರಿಕೆ ಇಲ್ಲದೆ ಹೋದ್ರೆ ಸೈತಾನ ನಮ್ಮನ್ನ ಸರ್ವನಾಶ ಮಾಡಿಬಿಡ್ತಾನೆ. ಹಲ್ಲೆಲೂಯ. ಹಿಂಗೆ ರಕ್ಷಣೆ ಹೊಂದಿದಂಥ ಮಕ್ಕಳು, ಪವಿತ್ರಾತ್ಮನ ಅಭಿಷೇಕ ಹೊಂದಿದಂಥ ಮಕ್ಕಳು, ದೇವರಿಗೋಸ್ಕರ ಜೀವಿಸಿದಂಥವರು, ಹಲ್ಲೆಲೂಯ, ಅವ್ರ ಸೈತಾನಿಗೆ ಸ್ಥಳ ಕೊಟ್ಟಾಗ ಅವ್ರ ಜೀವಿತದಲ್ಲಿ ಏನು ನಡೀತು ಅಂತ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅಪೊಸ್ತಲರು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ ತೆಗೆದುಕೊಳ್ಳೋಣ. ಅಪೊಸ್ತಲರು 5ನೇ ಅಧ್ಯಾಯ. அப்போஸ்தலர் எழுதின நிருபம் 5ஆம் அதிகாரத்துல 5ನೇ ಅಧ್ಯಾಯ 1ರಿಂದ ನಾವು ಓದೋಣ. அனனியா என்னும் பேருள்ள ஒருவனும் அவனுடைய மனைவியாகிய சப்பிராலும் தங்கள் காணியாற்றை விற்றார்கள். தன் மனைவி அறிய அவன் கிரயத்திலே ஒரு பங்கை வஞ்சித்து வைத்து ஒரு பங்கை கொண்டு வந்து அப்போஸ்தலர் இப்ப திருப்பி படியுமா. அனனியா என்னும் பேர் கொண்ட ஒருவனும் ஒரு மனுஷன் அவனுடைய மனைவியாகிய சப்பிராலும் அவன் மனைவியாகிய சப்பிராலும் தங்கள் காணியாற்றை விற்றார்கள்.
தமக்கிருந்த காணியாட்சியை விற்றார்கள். தன் மனைவி அறிய அவன் கிரயத்திலே ஒரு பங்கை வஞ்சித்து வைத்து ஒரு பங்கை ஒரு பங்கை கொண்டு வந்து அப்போஸ்தலருடைய பாதத்திலே வைத்தான். பேதுரு அவனை நோக்கி அனனியாவே நிலத்தின் கிரியத்தில் ஒரு பங்கை வஞ்சித்து வைத்து பரிசுத்த ஆவியினிடத்தில் பொய் சொல்லும்படி சாத்தான் உன் இருதயத்தை நிரப்பினதென்ன? ஆமென். சாத்தான் உன் இருதயத்தை ನಿರೈಪನದು ಎನ್ನ ಎಂದು ಪರಿಶುದ್ಧವುಳ್ಳ ವೇದದಲ್ಲಿ ವಾಸಿ ಈ ಕನ್ನಡದಲ್ಲಿ ಓದಮ್ಮ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸೈಫರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಆಮೇಲೆ ಓದನಮ್ಮ, ಆಮೇಲೆ ಓದ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ತಮಿಳ ಸಲ್ಮ. உன் இருதயத்தை நிரப்பினதென்ன? சாத்தான் உன் இருதயத்தை நிரப்பினதென்ன? ಸೈತಾನ ನಿನ್ನ ಹೃದಯವನ್ನು ತುಂಬಿಸಿದ್ದೇಕೆ? ಹಲ್ಲೆಲೂಯ. ತುಂಬಿಕೊಂಡದ್ದೇನು? ನಮ್ಮ ಹೃದಯದಲ್ಲಿ ಸೈತಾನಕ್ಕೆ ಸ್ಥಳ ಕೊಡುವಂತ ಒಂದು ಸಮಯ ಬರುತ್ತೆ. ಹಲ್ಲೆಲೂಯ. ಯಾಕಂದ್ರೆ ನಾವು ದೇವ್ರ ಮಕ್ಕಳೇ, ನಾವು ರಕ್ಷಣೆ ಹೊಂದಿದ್ದೀವಿ, ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೀವಿ, ನಾವು ரட்சிக்கப்பட்டிருக்கோம், ஞானஸ்நானம் பெற்றிருக்கோம், பரிசுத்த ஆவியின் அபிஷேகத்தை பெற்றிருக்கிறோம். ஆனா பிசாசு நம்மகிட்ட வரமாட்டான்றத மாத்திரம் நினைக்காதீங்க. ಸೈತಾನ ನಮ್ಮ ಬಳಿಗೆ ಬರಲ್ಲ ಅನ್ನೋದು ಮಾತ್ರ ನೆನೆಸ್ಬೇಡ್ರಿ. ಹಲ್ಲೆಲೂಯಾ. ಯಾವಾಗ ಬೇಕಾದ್ರೂ ಬರ್ತಾನೆ. ಅನ್ನೋ ಸ್ಥಳ ಕೊಟ್ರೆ ಮಾತ್ರ ನಮ್ಮ ಒಳಗೆ ಪ್ರವೇಶ ಮಾಡ್ತಾನೆ, ಇಲ್ಲ ನಮ್ಮನ್ನು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ಅವನು ಮುಟ್ಟಂಗೆ ನಾವು ನಡ್ಕೊಂಡ್ರೆ, ಅವ್ನು ನಮ್ಮಲ್ಲಿ ಬರಂಗ್ ನಡ್ಕೊಂಡ್ರೆ, ಅವ್ನು ನಮ್ಮ ಹೃದಯವನ್ನ ತುಂಬದಂಗೆ ನಡ್ಕೊಂಡ್ರೆ ನಾವು சைத்தானிக்கு ಸ್ಥಳ ಕೊಡ್ತೇವೆ. இந்த பிசாசு நம்மளை நிரப்புறதுக்கு இடம் கொடாது இருக்கணும். எப்போதும் கர்ஜிக்கிற சிங்கத்தின் போல் நம்ம எதில் தான் இருப்பான், நம்மளை பார்த்துன்னு தான் இருப்பான். பிசாசு நேரத்தை பார்த்து நம்ம இருதயத்தை நிரப்பிடுவான். ಹಲ್ಲೆಲೂಯಾ. ಸೈತಾನ ಸಮಯವನ್ನ ನೋಡಿ ನಮ್ಮ ಹೃದಯವನ್ನ ಏನ್ ಮಾಡ್ತಾನಂತೆ? ತುಂಬಿಸ್ತಾನಂತೆ. ಏನಂತ ತುಂಬಿಸ್ತಾರೆ? ಅನನೀಯ ಸೈಫರ ಅವರಿಗೆ ಆಸ್ತಿ ಇತ್ತು, ರಕ್ಷಣೆ ಹೊಂದಿದ ಮಕ್ಕಳು, ಅಭಿಷೇಕ ಹೊಂದಿದವರು. ಇವರಿಗೆ ಒಂದು ಆಸೆ ಬಂತು, ದೇವರಿಗೇನಾದರೂ ಮಾಡೋಣ, ದೇವರಿಗೇನಾದರೂ ಸೇವೆಗೋಸ್ಕರ ನಾವು ಕೊಟ್ಬಿಡೋಣ, ಇದರಿಂದ ಸೇವೆ ನಡೀಲಿ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಸೊತ್ತಿತ್ತಂತೆ, ಆಸ್ತಿ. ಅದನ್ನ ಮಾರಿದ್ರು. ಗಂಡ ಹೆಂಡತಿ ಒಪ್ಪಿಗೆ ಅಂದ್ರೆ ನಮಗೇನು ಇನ್ನೇನು ದೇವ್ರು ಕಂಡ್ಕೊಂಡಿದೀವಿ, ದೇವ್ರು ಹೆಂಗೋ ನಮ್ಮನ್ನು ನಡೆಸ್ತಾರೆ, ಈ ಸೊತ್ತಿಟ್ಕೊಂಡು ಏನು ಮಾಡೋದು, ಇದನ್ನ ಮಾರಿ ಸೇವೆಗೋಸ್ಕರ ಅಪೊಸ್ತಲರಿಗೆ ಕೊಟ್ಬಿಡೋಣ ಅಂತೇಳಿ ತೀರ್ಮಾನ ಮಾಡಿದ್ರಂತೆ. இந்த ஆஸ்தியை வித்து ஊழியத்திற்காக அப்போஸ்தலருடைய பாதத்தில் வச்சு விட்டுறலாம், ஊழியம் நடக்கட்டும், ಸೇವೆ ನಡೀಲಿ ಅಂತ ಹೇಳಿ ತೀರ್ಮಾನಿಸಿ ಈ ಆಸ್ತಿಯನ್ನ ಮಾರಿ ಮನೆಗೆ ಗಂಟು ಬರುತ್ತೆ. ಹಲ್ಲೆಲೂಯ. ಇದೇ ಗಂಟು ಅಂತ ಇಟ್ಕೊಳ್ರಿ. ಒಂದು 50,000 ಆ ಕಾಲದಲ್ಲಿ, ಇಲ್ಲ 1 ಲಕ್ಷ ರೂಪಾಯಿನೋ, ಒಂದು 5 ಲಕ್ಷ ರೂಪಾಯಿನೋ ದುಡ್ಡು ಬಂತು ಅಂತ ಇಟ್ಕೊಳ್ಳೋಣ. ಈಗ ಹಲ್ಲೆಲೂಯ ಕೊಡಬೇಕಂದಿದ್ದ ಮನುಷ್ಯ ಏನಾಗ್ತಿದೆ, ಇವಾಗ ಬದಲಾಗ್ತಾ ಇದೆ, ಬದಲಾವಣೆ ಬರ್ತಾ ಇದೆ. ಒಪ್ಪಿಗೆಯಿಂದ ಮಾರಿದ್ರು, ಮಾರೋವರೆಗೂ ಒಂದು ವಿಶ್ವಾಸ ಇತ್ತು, ಮಾರದ ಮೇಲೆ ಹಲ್ಲೆಲೂಯ ಇನ್ನೊಂದು ವಿಶ್ವಾಸ ಬಂತು. ಆ ದುಡ್ಡು ನೋಡಿದ್ರಲ್ಲ, ಇಷ್ಟು ಕೊಡ್ಬೇಕಾ, ಅರ್ಧ ಇಟ್ಕೊಂಡ್ಬಿಡೋಣ. ಯಾರು ಪ್ಲಾನ್ ಕೊಟ್ರು? ಹಲ್ಲೆಲೂಯ. ಸೈತಾನು ಪ್ಲಾನ್ ಕೊಟ್ಟ. ಪರಿಶುದ್ಧಾತ್ಮನು ತುಂಬಿದಾಗ ಮನಪೂರ್ವಕವಾಗಿ ಮಾರಿ ದೇವರಿಗೆ ಕೊಟ್ಬಿಡೋಣ ಅಂದ್ರು. ಯಾವಾಗ ಮಾರಿದ ಮೇಲೆ ಸೈತಾನ ಬಂದ, ಅಯ್ಯೋ ಇಷ್ಟು ಕೊಡ್ತೀರಾ, ಇಷ್ಟು ಯಾಕೆ ಕೊಡ್ತೀರಾ, ಅರ್ಧ ಇಟ್ಕೊಂಡ್ಬಿಡ್ರಿ, ಅರ್ಧ ಕೊಟ್ಬಿಡ್ರಿ, ಅರ ವಾಂಗಿಂಗ ಅರ ವೆಚ್ಚಿಂಗ ಅರ ಕೊಡ್ತಿರುಗಂಡ್ರೆ ಪಿಸಾಸು ನೆರಪಿನ. ಹಲ್ಲೆಲೂಯ. ಇವಾಗ ಏನ್ ಮಾಡ್ತಾ ಇದಾರೆ, ಸೈತಾನ ಯಾವಾಗ ಒಳಗ್ ತುಂಬಿದ್ನೋ ಅರ್ಧ ಬಚ್ಚಿಟ್ಬಿಟ್ರು. ಆ ಇದ್ದಿದ್ದ ಭಯ ಹೋಗ್ಬಿಡ್ತು, ಆ ಇದ್ದಿದ್ದ ಪರಿಶುದ್ಧತೆ ಹೋಗ್ಬಿಡ್ತು, ಆ ಇದ್ದಿದ್ದ ವಿಶ್ವಾಸ ಹೋಗ್ಬಿಡ್ತು, ಆ ಇದ್ದಿದ್ದ ನಂಬಿಕೆ ಬಿಟ್ಟೋಯ್ತು. ಹಲ್ಲೆಲೂಯ. ಇವಾಗ ಅವ್ರ ಕಣ್ಣು ಮನಸ್ಸು ಮಂಕಾಗ್ತಾ ಇದೆ. ಹೌದಲ್ಲ, ಅರ್ಧ ಇಟ್ಕೊಂಡ್ಬಿಡೋಣ, ಅರ್ಧ ದೇವರಿಗೆ ಕೊಡೋಣ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ,
ಸೈತಾನ ನಮಗೆ ಈ ರೀತಿಯಾಗಿ ಪ್ಲಾನ್ ಮಾಡ್ತಾನೆ. ನೀನು ಒಂದು 10 ರೂಪಾಯಿ ಕಾಣಿಕೆ ಕೊಡ್ಬೇಕಂತ ಇತ್ತು, ನಾನು ಸೇವೆಗೋಸ್ಕರ ಕಾಣಿಕೆ ಕೊಡ್ಬೇಕು ಅಂತ ಹೇಳಿ ನೀನು ದಾರಿಯಲ್ಲಿ ಬರ್ತಾ 10 ರೂಪಾಯಿ ಯಾಕೆ 5 ರೂಪಾಯಿ ಕೊಟ್ಟು 5 ರೂಪಾಯಿ ನೀನು ಬಸ್ಸಿಗೆ ಇಟ್ಕೊಂಡ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಮನಸ್ಸು ಬದಲಾಗ್ತೀರಾ? ಬದಲಾಗಲ್ವಾ? ಹಲ್ಲೆಲೂಯ. ಅದೇ ಒಂದು ಚಿಕ್ಕ ವಿಷಯನೇ, 5 ರೂಪಾಯಿನೇ ಇಟ್ಕೊಳ್ರಿ, 10 ರೂಪಾಯಿನೇ ನೀನು ದೇವ್ರಿಗೆ ಕೊಡ್ಬೇಕಂತ ತರ್ತಿ, ಅದ್ರಲ್ಲಿ 5 ರೂಪಾಯಿ ದೇವ್ರಿಗೆ ಕೊಡು, 5 ರೂಪಾಯಿ ನೀನು ಬಸ್ ಚಾರ್ಜಿಗೆ ಇಟ್ಕೊ ಅಂತ ಹೇಳಿದ್ರೆ ನೀನು ಹೌದು ಅಂದ್ರೆ ಸೈತಾನ ಒಳಗೆ ಬಂದ್ಬಿಟ್ಟ ಅಂತ. ಹಲ್ಲೆಲೂಯ. ಸೈತಾನ ಯೇಸುವಿನ ನಾಮದಲ್ಲಿ ನಾನು ದೇವ್ರಿಗೆ ಕೊಡ್ಬೇಕಂತ ಎಷ್ಟು ದಿವಸದಿಂದ ಪ್ರಾರ್ಥನೆ ಮಾಡಿ 10 ರೂಪಾಯಿ ಸೇರಿಸಿದ್ದೀನಿ, ಇದು ನಮ್ಮ ಅಪ್ಪನಿಗೆ ಅಂತ ನೀನು ಕೊಡುವಾಗ எவ்வளோ நாளா நான் ஜெபம் பண்ணி இந்த 10 ரூபாய் காணி கொடுக்கணும்னு காத்துன்னு இருந்தேன். இந்த காணிக்கையில் அறகுடுன்னு சொல்றியா பிசாச, இயேசுவின் நாமத்தில் என்னை விட்டு போடான்னு சொல்லணும். ಯೇಸುವಿನ ನಾಮದಲ್ಲಿ ನಾನು ಬಿಟ್ಟೋಗು ದುರಾತ್ಮನೆ, ಈ ಕೆಟ್ಟ ಆಲೋಚನೆ ತರುವಂತ ದುಷ್ಟಶಕ್ತಿ ಯೇಸುವಿನ ನಾಮದಲ್ಲಿ ನಾನು ಬಿಟ್ಟೋಗು. ಅನನೀಯ ಸೈಫರ ಮನುಷ್ಯನ ಹೃದಯವನ್ನು ತುಂಬಿಸಿದ್ರಿಂದ ಅವ್ರು ತಮಗಿರುವಂತ ಸ್ವತ್ತಲ್ಲಿ ಅರ್ಧ ಬಚ್ಚಿಟ್ರು. ಸೈತಾನ ಮಾತಿಗೆ ವಿಧೇಯರಾದ್ರು, ಪರಿಶುದ್ಧಾತ್ಮನ ಮಾತಿಗೆ ಕೇಳಿ ಆಸ್ತಿ ಮಾರಿದ್ರು. ಕೊಡೋ ಟೈಮಲ್ಲಿ ಸೈತಾನ ಬಂದ, ಇಸ್ಕೊಂಡ್ ಕೊಡ್ತೀಯಾ ನಿಮ್ಮ ಖರ್ಚಿಗೆಲ್ಲ ಏನ್ ಮಾಡ್ತೀರ? ಏನಾದ್ರು ಮಟನ್ ಚಿಕನ್ ತಿನ್ಬೇಕಂದ್ರೆ ಏನ್ ಮಾಡ್ತೀಯ? ಯಾರಿಗ ಹೋಗಿ ವಿಷಯ ಕೇಳ್ತೀಯ? ನಿಮ್ಗೇನು ಬುದ್ಧಿ ಐತಾ ಇಲ್ವಾ? ಒಂದು ಅರ್ಧ ಇಟ್ಕೊಳ್ರಿ, ಅರ್ಧ ಕೊಡ್ಕೊಡ್ರಿ. ಹಲ್ಲೆಲೂಯಾ. ಇವಾಗ ಏನ್ ಮಾಡ್ತಾರೆ? ಅನನೀಯ ಕಾಸು ತಗೊಂಡು ಹೋಗ್ತಾನೆ ಅಪೊಸ್ತಲರ ಹತ್ರ. ಪೇತ್ರ ಕೂತಿರ್ತಾರೆ. ಪೇತ್ರ ಪವಿತ್ರಾತ್ಮ ಭರಿತರಾಗಿ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ. ಪೇತ್ರನಿಗೆ 3ನೇ ವಾಕ್ಯ. ಆಗ ಪೇತ್ರನು ತಮಿಳಲ್ಲಿ ಓದ್ಲಮ್ಮ. பேதுரு அவனை நோக்கி அனனியாவே நிலத்தின் கிரியத்தில் ஒரு பங்கை வஞ்சித்து வைத்து பரிசுத்த ஆவியினிடத்தில் பொய் சொல்லும்படி சாத்தான் உன் இருதயத்தை நிரப்பினதென்ன? சாத்தான் நிரப்புவான், உன் இருதயத்தை நிரப்புவான். கர்த்தருக்கு உனக்கு இருக்கிற தொடர்புல இருந்து கட் பண்ண பாப்பான், உனக்கு அவருக்கு இருக்கிற ஐக்கியத்திலிருந்து வேர்பிரிக்க பாப்பான். ஒரு சின்ன காசு மூலமா கொஞ்சம் காசுனால நம் கர்த்தரே விட வேணுமா இருக்கும். அல்லேலூயா. ಕನ್ನಡದಲ್ಲಿ ಓದಮ್ಮ. ಆಗ ಪೇತ್ರನು ಅನನೀಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ. ಹಲ್ಲೆಲೂಯಾ. ನೀ ಯಾರನ್ನು ವಂಚಿಸ್ತಾ ಇದೀಯಾ? ಅಪೊಸ್ತಲನಾದ ಪೇತ್ರನು ಅನನೀಯ ಹತ್ರ ಮಾತಾಡ್ತಿದ್ದಾನೆ. ಅಪ್ಪ, ಇವ್ರು ಸೊತ್ತಿದ್ದಾಗಲೂ ನಿಂದೆ ಇತ್ತಲ್ಲ ಮಾರ್ಯ, ನೀನೇನು ಮನುಷ್ಯ ಮಾರ್ಯ, ನಿಂದೆ ಇತ್ತಲ್ಲಪ್ಪ, ನೀನೇ ಇಟ್ಕೊಂಡ್ಬಿಡ್ಬೇಕಾಯ್ತು ಪೂರ್ತಿ. ಯಾಕೆ ಅರ್ಧ ಬಚ್ಚಿಡಕ್ ಹೋದೆ? ನೀನ್ ಮಾಡಿದ್ದು ಯಾರಿಗೂ ವಿರೋಧವಾಗಿ ತಪ್ಪು? ಪವಿತ್ರಾತ್ಮನಿಗೆ ವಿರೋಧವಾಗಿ ಪರಿಶುದ್ಧಾತ್ಮನ ನೀವು ವಂಚಿಸಿದ್ಯಾ ಅಂತೇಳಿ ಅಲ್ಲಿ ಮಾತನಾಡುವಂತ ಮಾತನ್ನ ನೋಡ್ತೀವಿ. ಹಲ್ಲೆಲೂಯಾ. ನಿನ್ನ ಹತ್ರ ಇರೋ ಸೊತ್ತು ನಿಂದೆ, ನೀನೇ ಇಟ್ಕೋ. ದೇವ್ರೇನ್ ಬಂದು ಕೇಳಲಿಲ್ಲ, ನನಗೆ ಕೊಡು, ನನ್ನ ಸೇವೆ ನಡೀಲಿ, ನಮ್ಮ ಸೇವಕರಿಗೆಲ್ಲ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅಂತ ಯೇಸ್ವಾಮಿಯನ್ನು ಅನನೀಯ ಸೈಫರ ಹತ್ರ ಬಂದು ಕೈ ಚಾಚಿ ಕೊಡು, ನಿನ್ನ ಆಸ್ತಿ ಎಲ್ಲ ಮಾಡ ಅರ್ಧ ಕೊಟ್ಬಿಡು ನಮ್ಗೇನು ಕೇಳಲಿಲ್ಲ. ಹಲ್ಲೆಲೂಯಾ. ಇವ್ರದೇ ಸೇವೆ, ಆ ನಂಬಿಕೆ, ಆ ವಿಶ್ವಾಸದಲ್ಲಿ, ಆ ಪವಿತ್ರಾತ್ಮನ ಅಭಿಷೇಕದಲ್ಲಿ ಇದ್ದಾಗ ದೇವರ ಸೇವೆಗೋಸ್ಕರ ಏನಾದರೂ ಮಾಡಬೇಕು. ನಾವು ಕೆಲವು ಸಲ ದುಡುಕ್ ಬಿಡ್ತೀವಿ, ಜ್ಞಾಪಕ ಇಟ್ಕೋಬೇಡ್ರಿ. ಸೇವೆಗೆ ಹಂಗೆ ಮಾಡಬೇಕು, ಸೇವೆಗೆ ಹಿಂಗೆ ಮಾಡಬೇಕು, ಸೇವೆಗೆ ಹಂಗೆ ನಡೆಸ್ಬೇಕಂತ ಹೇಳಿ ನೀನು ಅರಿಕೆ ಮಾಡ್ಬಿಟ್ರೆ ನೀನು ಮಾಡದೆ ಹೋದ್ರೆ ತಪ್ಪಿಗಸ್ತನಾಗ್ತೀಯ. ಹಲ್ಲೆಲೂಯಾ. ಅದನ್ನು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತನಾಡು, ಯೋಚನೆ ಮಾಡಿ ನಡಿ. தேவர் பவித்ராத்மனை துக்கப்படிச்சுಬೇಡ. நீ ஏதாவது செய்யும் போது ஆத்திரப்பட்டு நான் அப்படி செய்தற ஊழியத்துக்கு இப்படி செய்தறேன்னு பேசாத. செய்ய முடிஞ்சா பேசு, செய்ய முடியலையா வாய் முன்சுமாங்க. அல்லேலூயா. ಕರ್ತರ್ ನಮ್ಮಳೆ ಕೇಳಲ್ಲ, ಇದ ಸೈ ಅದ ಸೈ. ದೇವ್ರು ನಮಗೆ ಕೇಳಲಿಲ್ಲ ನನಗೆ ಅದು ಮಾಡು ನನಗೆ ಇದು ಮಾಡು ಅಂತೇಳಿ. ಹಲ್ಲೆಲೂಯಾ. ನೀ ಪ್ರೇರೇಪಣೆ ಆದ್ಮೇಲೆ ಅದ್ರ ಪ್ರಕಾರ ನಡ್ಕೋಬೇಕು. ಇಲ್ಲಾಂದ್ರೆ ಸೈತಾನ ಬರ್ತಾನೆ. ಗ್ಯಾಪ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇದ್ರು ಅಲ್ಲಿ ಏನ್ ಹೇಳುತ್ತೆ, ಒಪ್ಪಿಗೆ ಗಂಡ ತನ್ನ ಹೆಂಡತಿಯ ಒಪ್ಪಿಗೆಗೆ ಒಂದು ಭೂಮಿಯನ್ನು ಮಾರಿ ಹೆಂಡತಿ ಸಮ್ಮತಿಯಿಂದ ಅದರ ಅರ್ಧ ಕರೆಯದ ಒಂದು ಭಾಗವನ್ನ ಬಚ್ಚಿಟ್ಟುಕೊಂಡು, ಯಾಕಂದ್ರೆ ಅನನ್ಯ ಹತ್ರ ಸೈತಾನ ಹೋಗ್ಲಿಲ್ಲ. ಯಾರ ಹತ್ರ ಹೋದ್ರಂತೆ? ಸಫಾರಿಯ ಬಳಿಯಲ್ಲಿ, ಆತನ ಹೆಂಡತಿ ಬಳಿಯಲ್ಲಿ ಹೋದ್ರಂತೆ. ಅವ ಯಾವ್ದು ಹಣ್ಣು ತಿನ್ಬಾರ್ದಂತ ಹೇಳಿದ್ರಂತೆ. ಯಾವ ಹಣ್ಣು? ಹೆಂಗಿದೆ ತೋರ್ಸು. ಅಲ್ಲೆಲ್ಲೂಯೋ. ಅವಳು ಹೇಳು ನೋಡಕ್ ಚಲವಾಗಿಯೂ ಅಂದವಾಗಿಯೂ ರಮ್ಯವಾಗಿತ್ತು ಎಂಬುದಾಗಿ. ಅದನ್ನು ತಿನ್ನೋಡು, ಅದರ ಅನುಭವ, ಅದು ರುಚಿ, ಆಹಾ
ಹೇಳಕ್ಕ ಸಾಧ್ಯ. ನೋಡಿ ಭಾರಿ ಚೆನ್ನಾಗಿರುತ್ತೆ, ಅದು ರುಚಿನೇ ಬೇರೆ. ಅದು ನಿನಗೆ ಗೊತ್ತಿಲ್ಲ, ದೇವ್ರು ಹೇಳ್ತಾರಂತ ಮಾತು ಕೇಳ್ಬೇಡ ಅಂತೇಳಿ. ಅಲ್ಲೆಲ್ಲೂಯ್ಯ ಪುಸ್ವಾಯಿಸಿ ಆ ಹಣ್ಣನ್ನು ತಿನ್ನಿಸ್ತಾ. ಅದೇ ರೀತಿ ಸೈಪಲ್ ಹತ್ರ ಬಂದ, ಅಯ್ಯೋ ಇಷ್ಟೊಂದಿದ್ದಲ್ಲ, ಅಯ್ಯೋ ಇಷ್ಟೊಂದು ಯಾಕೆ ಕೊಡ್ತೀರ, ಅರ್ಧ ಬಚ್ಚಿಟ್ಕೋ. ಸೈತಾನ ಯಾವಾಗ ಬೇಕಾದ್ರೂ ನಮ್ಮೊಳಗೆ ಬರ್ತಾನೆ. ಅಲ್ಲೆಲ್ಲೂಯ್ಯ ಯಾವಾಗ ಬೇಕಾದ್ರೂ ಗ್ಯಾಪ್ ಕಟ್ಟು ಕಾಯ್ತಾ ಇರ್ತಾನೆ. ಅದರಿಂದ ನಾವು ಬಹಳ ಎಚ್ಚರ ವಹಿಸಿರ್ಬೇಕು. ದುಡುಕ್ಬೇಡ, ದೇವ್ರ ಮುಂದೆ ಮಾತನಾಡ್ಲು. அல்லேலூயா. அவசரப்படாத, ஆண்டவர் முன்ன பேசுறதுக்கு அவசரப்படாத. நான் அப்படி பண்ணிடுறேன், இப்படி பண்ணிடுறேன், அப்படி செய்துறேன்ற ಅವಸರಪಡಾದ. ನಾನು ಆಗ ಮಾಡ್ಬಿಡ್ತೀನಿ, ಈಗ ಮಾಡ್ಬಿಡ್ತೀನಿ, ಅವಸರಪಡಬೇಡ. ಬಾಯಿಂದ ಅರಿಕೆ ಮಾಡ್ದ ನೆರವೇರಿಸು. ಅರಿಕೆ ಮಾಡಿಲ್ಲ, ಬಾಯಿ ಮುಚ್ಚ ಸುಮ್ಮನೆ ಇದ್ಬಿಡೋಣ. அல்லேலூயா. ಪವಿತ್ರಾತ್ಮನ ನಾವು ದುಃಖ ಪಡಿಸೋದು ಬೇಡ, ಪರಿಶುದ್ಧಾತ್ಮನಿಗೆ ನಾವು ವೇದನೆ ಪಡಿಸೋದು ಬೇಡ. ಇವು ನೀವು ಕೇಳ್ಬೋದು, ಯೇಸ್ವಾಮಿ ಎಲ್ಲ ದುಃಖ ಪಡಬೇಕಾಗಿತ್ತು, ಪರಿಶುದ್ಧಾತ್ಮನ ಯಾಕೆ ದುಃಖ ಪಡ್ತಾರೆ ಅಂತ ಹೇಳಿ. ಅದಕ್ಕೆ ಯೇಸ್ವಾಮಿ ಹೇಳ್ತಾರೆ, ನಾನು ಹೋಗ್ತೇನೆ, ನಿಮಗೋಸ್ಕರ ಒಬ್ಬ ಸಹಾಯಕನನ್ನ ಕಳಿಸ್ಕೊಡ್ತೇನೆ. ಯುಗದ ಸಮಾಪ್ತಿವರೆಗೂ பரிசுத்தாத்மா நின் ஜொತೆಗೆ ಇರ್ತಾರೆ. அல்லேலூயா. நான் போறேன், உங்களுக்காக ஒரு தேற்றவாளனை அனுப்புறேன். பரிசுத்த ஆவியானவர் வருவார், உங்களை வழி நடத்துவார். அல்லேலூயா. நம்ம ಇವತ್ತುವರೆಗೂ ದಾರಿ ನಡೆಸುವಂಥದ್ದು ಪರಿಶುದ್ಧಾತ್ಮನೇ. ಅದರಿಂದ ಆ ವಾಕ್ಯ ಹೇಳುತ್ತೆ, ಪರಿಶುದ್ಧಾತ್ಮನನ್ನ ದುಃಖಪಡಿಸಬೇಡ್ರಿ ಅಂತೇಳಿ. ಪರಿಶುದ್ಧ ಆವಿಯ ದುಃಖಪಡುತ್ತಾದಿರುங்கள். அல்லேலூயா. ಇವರು ದುಃಖಪಡ. ಅದರಿಂದ ಪವಿತ್ರಾತ್ಮನ ವಂಚಿಸಿದ್ದೇಕೆ? 4ನೇ ವಾಕ್ಯ, அதை விற்கும் முன்னே அது உன்னுடையதா இருந்தது. அதை விற்ற பின்பு அதன் கிரயம் உன் வசத்தில் இருக்கவில்லையோ? அது கிரயத்தை உன் வசத்தில் இருக்கவில்லையோ? நீ உன் இருதயத்தில் இப்படிப்பட்ட எண்ணம் கொண்டதென்ன? உன் இருதயத்தில் இப்படிப்பட்ட எண்ணம் கொண்டதென்ன? அரை மறிச்சு வச்சுக்கலான்ற எண்ணம் ஏன் வந்துச்சு? நீ மனுஷரிடத்தில் அல்ல, தேவனிடத்தில் பொய் சொன்னாய். தேவனிடத்தில் பொய் சொன்னாய். போதுமா? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಇವಾಗ ನಿನ್ನ ಹತ್ರ ಇದೆ 10 ರೂಪಾಯಿ, ಅದು ನಿಂದೆ ಆಗಿತ್ತು. ಮಾರಿದ ಮೇಲೆಯೂ ಅಸತ್ ಮಾರಿದ್ಮೇಲೆ ಒಂದು 50,000ನೋ 1,00,000ನೋ ಬಂತು ಅಂತ ಇಟ್ಕೋ, ಬಂತು, ಅದು ನಿನ್ನ ಹತ್ರ ಐತೆ. ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತು. ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದು ಅಂದನು. ಈ ಮಾತನ್ನು ಕೇಳಿ ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಬಿದ್ದು ಪ್ರಾಣ ಬಿಟ್ಬಿಟ್ನಂತೆ, ಸತ್ತು. ಸೈತಾನ ಎಂಟ್ರಿ ಆದ್ರೆ ನಮ್ಮನ್ನು ಸಾಯಿಸೋರ್ಗೂ ಬಿಡಲ್ಲ. ಅಲ್ಲೇಲೂಯಾ. ನಮ್ಮನ್ನು ಸಾಯಿಸೋರ್ಗೂ ಸೈತಾನ ಬಿಡಲ್ಲ. ಅನನೇ ನೋಡ್ರಿ, ದಬಕತ್ ಬಿದ್ದು ಸತ್ತೋಗ್ಬಿಟ್ಟ. ಪಾಪದ ಸಂಬಳ ಮರಣ ಬರುತ್ತೆ. ಮಾಡಕ್ ಹೋಗ್ಬೇಡ, ಕೊಡ್ತೀನಂತ ಅರಿಕೆ ಮಾಡ್ಬೇಡ, ನಿಂದು ನೀನೇ ಇಟ್ಕೋ, ಸಂತೋಷವಾಗಿರು. ದೇವರಿಗಂತ ಮಾತು ಕೊಟ್ಮೇಲೆ ತಪ್ಪಿಸ್ಕೋಬೇಡ, ದುಡುಕ್ಬೇಡ. ದೇವ್ರ ಮುಂದೆ ನಾನು ಸೇವೆ ಮಾಡ್ಬಿಡ್ತೀನಿ, ನಾನು ಸಾಕ್ಷಿ ಕೊಡ್ತೀನಿ, ನಾನು ಅದನ್ನು ಮಾಡ್ತೀನಿ ಉತ್ಸಾಹದಲ್ಲಿ ಹೇಳ್ಬಿಟ್ಟು ಆಮೇಲೆ ನೀನು ಮಾಡದೆ ಹೋದ್ರೆ ನಿನಗೆ ದಂಡನೆ, ನಿನಗೆ ಕೊರತೆ, ನಿನಗೆ ಆಶೀರ್ವಾದ ಕೊರತೆ. ಅದರಿಂದ ಬಾಯಿ ದುಡುಕ್ಬೇಡ. ಏನು ಮಾಡಿದ್ರು ಯೋಚನೆ ಮಾಡಿ ಮಾತಾಡು, ಯೋಚನೆ ಮಾಡಿ ನಡಿ, ಯೋಚನೆ ಮಾಡಿ ಇರು. ಅಪ್ಪ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಪ್ರಾರ್ಥನೆ ಮಾಡ್ತೀನಿ ಅಂತ ನೀನು ಅರಿಕೆ ಮಾಡ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ನೀವು 1 ಅವರ್ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅದು ನೀನು ದೇವ್ರಿಗೆ ಲೆಕ್ಕ ಕೊಡಬೇಕು. காலையில் ஒரு மணி நேரம், சாயந்தரம் 1 மணி நேரம் நான் ஜெபம் பண்ணுறேன்னு சொல்லி அறிக்கை பண்ணிட்டு நீ ஜெபம் பண்ணலன்னு ஆண்டவருக்கு நீ தண்டனை அனுபவிப்பார். அல்லேலூயா. ಅರಿಕೆ ಪಣ್ಣ ಬರುಗ ಅದು ನೆರವೇರ್ತನ. ಅರಿಕೆ ಮಾಡಿದ ಮೇಲೆ ಅದನ್ನು ನೆರವೇರಿಸಬೇಕು. ಇಲ್ಲ ಸೈತಾನ ಬರ್ತಾನೆ. ಅಲ್ಲೇಲೂಯಾ. ಒಂದು ಅರ್ಧ ಗಂಟೆ ಮಾಡಿ ಸಾಕು, ಸಾಯಂಕಾಲ ಒಂದು ಅರ್ಧ ಗಂಟೆ ಮಾಡಿ. ದೇವ್ರು ಅದೆಲ್ಲ ಲೆಕ್ಕಕ್ಕಿಲ್ಲ. ನಮ್ಮ ದೇವ್ರು ಭಾರಿ ಪ್ರೀತಿ ಉಳ್ಳ ದೇವರು. அல்லேலூயா. நம்ம தேவன் ரொம்ப அன்புள்ள தெய்வம். நம்ம என்ன செய்யறோம் மனுஷன் சான்ஸே இல்லை. நம்ம மண்ணி ஆண்டவர் மன்னிக்கிறதுக்கு முன்னே பிசாசு ஒன்று அங்கே தண்டனை வாங்கி கொடுத்துருவோம். கொஞ்சம் கேப் கிடைச்சா போதும், பிசாசு வந்து ஒன்று ಆಟಂಕ ಹಂಚಿರುವಾன். ಸ್ವಲ್ಪ ಸ್ಥಳ ಸಿಕ್ಕ ಸಾಕು ಸೈತಾನ ನಿನ್ನೊಳಗೆ ಬಂದು ಕಾರ್ಯ ಮಾಡ್ಬಿಡ್ತಾನೆ. ಅಲ್ಲೇಲೂ ಹೇಳ್ರಿ, ಜೋರಾಗಿ ಹೇಳ್ರಿ. ಎಚ್ಚರವಾಗಿರ್ರಿ, ಸ್ವಸ್ಥಚಿತ್ತರಾಗಿರ್ರಿ. ಸೈತಾನನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರ ನುಂಗಲಿ ಅಂತೇಳಿ ಹುಡುಕುತ್ತಾ ತಿರುಗುತ್ತಾ ಇರ್ತಾನೆ. ಅಲ್ಲೇಲೂಯಾ. ನೀನು ಪ್ರಾರ್ಥನೆ ಮಾಡೋದ್ರಲ್ಲೂ ನೀನು ಅರಿಕೆ ಮಾಡಿದೆ ಅಂದ್ರೆ ನೆರವೇರಿಸ್ಬೇಕು. ನೆಪ್ ಕಟ್ಕೊಡ್ರಿ.
ದೇವ್ರ ಮುಂದೆ ನೀನು ಏನು ಮಾತಾಡಿದ್ರು ಏನು ಹೇಳಿದ್ರು ಅದನ್ನು ನೆರವೇರಿಸ್ಬೇಕು. 1 மணி நேரம் ஜெபம் பண்ணா நீ பண்ணும், உன் கடமை. நீ அறிக்கை பண்ணிட்ட, நீ செய்யணும். நீ பண்ணலன்னா உனக்கு தண்டனை தான். ஆண்டவர் சும்மா தான் இருப்பார். பரிசுத்தாவினை துக்கப்படுத்துற நீ ಪವಿತ್ರಾತ್ಮನ ದುಃಖಪಡಿಸ್ತೀಯ, ಪರಿಶುದ್ಧಾತ್ಮನಿಗೆ ವೇದನೆ ಪಡಿಸ್ತೀಯ, ಪರಿಶುದ್ಧಾತ್ಮನಿಗೆ ದುಃಖಪಡಿಸ್ತೀಯ. ಮಾತಾಡುವಾಗ ದುಡುಕ್ಬೇಡ. ಹಲ್ಲೆಲೂಯಾ. ಸೈತಾನ ಕಾಯ್ತಾನೆ ಇರ್ತಾನೆ. ನಾವು ರಕ್ಷಣೆ ಹೊಂದಿದ್ರು, ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ರು, ತಪ್ಪಾದ ಒಂದು ವಿಷಯ ನಮ್ಮೊಳಗೆ ಬರುವಾಗ ಅದ್ರ ಮೂಲಕ ನಮ್ಮೊಳಗೆ ಪ್ರವೇಶ ಮಾಡ್ತಾನೆ. ஒரு தவறான ஒரு சின்ன பாவத்து வார்த்தை இருக்கு, ஒரு சைகை நமக்குள்ள ವಂಚನೆ ಟಕ್ ನಮ್ಮ ಉಳ್ಳ வந்துரும். ಹಲ್ಲೆಲೂಯಾ. ನೋಡಿ ಕಡೆ ಮುಗಿಸ್ಬಿಡ್ತೀನಿ, ಟೈಮ್ ಆಗ್ಬಿಡ್ತು. ಯುದಾಸನು ಯೇಸುಸ್ವಾಮಿ ಹಿಡ್ಕೊಡ್ಬೇಕು ಅಂತ ನೆನೆಸ್ತಾರೆ. ಹಲ್ಲೆಲೂಯಾ. ನೆನೆಸ್ಬಿಟ್ಟು ಯಾಜಕರ ಹತ್ರ ಹೋಗಿ ಮಾತಾಡಿ 30,000 ರೂಪಾಯಿ ದುಡ್ಡು, 30 வெள்ளி காசு இஸ்காமಗಳು. யூதாஸ் என்ன பண்றாரு, இயேசு கிறிஸ்து எப்படியாவது பிடிச்சி கொடுக்கணும்னு சொல்லி தனக்குள்ள அந்த எண்ணம் வந்ததும் அவன் ஆசாரியர்கிட்ட போயிட்டு பாருப்பா, ஏசுசாமி யார் நான் காமிச்சு கொடுக்குறேன், என்ன கொடுக்குறேன், 30 வெள்ளி காசு கொடுக்குறோம். ಸರಿ ಇಂದ ಏಸುಸ್ವಾಮಿ ಯಾರು ಕಾಮಿಸು, ಏಸುಸ್ವಾಮಿ ಯಾರು ತೋರಿಸ್ಕೊಡು, ತಗೋ 30 ಬೆಳ್ಳಿ ಕಾಸು. ಆ ಪಸ್ಕ ಹಬ್ಬ ಅವತ್ತು ರಾತ್ರಿ ಏಸುಸ್ವಾಮಿ ಗೆರ್ಸಮನೆ ತೋಟದಲ್ಲಿ ಪ್ರಾರ್ಥನೆಗೆ ಹೋಗೋ ಸಮಯ, ಆ ರಾತ್ರಿ ಭೋಜನ ತೆಗೆದು ಇವತ್ತೊಬ್ಬ ನಾನು ತೋರಿಸ್ಕೊಡ್ತಾನೆ, ಅವ್ನು ನಮ್ಮ ಜೊತೆಗೆ ಇರ್ತಾನೆ. ಅವಾಗೆಲ್ಲ ಹೇಳ್ತಾನೆ ನಾನಾ ಅಂತೇಳಿ ಎಲ್ಲ ಸುಮ್ಮನೆ ಇರ್ತಾರೆ. ಯಾವಾಗ ಆ ರಾತ್ರಿ ಭೋಜನದ ಗುಕ್ಕು ತಾನು ತೆಗೆದುಕೊಂಡು ಸೈಕಂತ ಅದ್ರ ಜೊತೆಗೆ ಒಳಗೆ ಹೋಗ್ಬಿಟ್ಟ. ಹಲ್ಲೆಲೂಯಾ. ಯೂದಾಸನೊಳಗೆ ಹೋದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ಗುಕ್ಕನ್ನು ತೆಗೆದುಕೊಂಡ ಕೂಡಲೇ ಹೋದ್ರಿ. ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 37ನೇ ವಾಕ್ಯ, 13:30. ಯೋಹಾನ್ 13:37. பேதுரு அவரை நோக்கி, ஆண்டவரே, நான் இப்பொழுது உமக்கு பின்னே ஏன் வரக்கூடாது? உமக்காக என் ஜீவனையும் கொடுப்பேன் என்றார். அதுமா ಇಲ್ಲ ಸರಿಯಪ್ಪ, ಅದು அந்த ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನು ಇಲ್ಲ 30 ಹೋದ್ರೆ ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು. 27ನೇ ವಾಕ್ಯನ 37 ಬರೆದ್ಬಿಟ್ಟಿದ್ದೀನಿ. 27ನೇ ವಾಕ್ಯ. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ஹல்லேலூயா. தமிழ்ல படிப்பா. அந்த துணிக்கை அவன் வாங்கின பின்பு அவன் எடுத்த உடனே சாத்தான் அவனுக்குள் புகுந்தான். சாத்தான் அவனுக்குள்ள சொய்க்குன அந்த ராபோஜன அப்பத்தோட உள்ள போயிட்டான். ರಾತ್ರಿ ಭೋಜನದ ರೊಟ್ಟಿ ಯಾವಾಗ ಅವನು ಬಾಯಲ್ಲಿ ಹಾಕಿದ್ನೋ ಅದ್ರ ಜೊತೆಗೆ ಒಳಗೋಗಿ ಸೇರ್ಕೊಂಡ್ಬಿಟ್ಟ. ಹಲ್ಲೇಲೂಯಾ. ಅದರಿಂದ ಬಹಳ ಎಚ್ಚರ. ಸೈತಾನ ಗ್ಯಾಪ್ ನೋಡ್ತಾ ಇರ್ತಾನೆ. ಅವನ ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನ ಅವನೊಳಗೆ ಹೊಕ್ಕನು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮಗ ನೀನು ಮಾಡೋದನ್ನ ಬೇಗನೆ, ಅದೇನು ಪಾಪ ಮಾಡ್ಬೇಕಂತಿದೆಯೋ ಮಾಡ್ಬಿಡ ಮರ, ಮಾಡ್ಬಿಡು. ಇನ್ನೇನು ಸೈತಾನ ನೀನು ಒಳಗೆ ಹೋಗ್ಬಿಟ್ಟಲ್ಲ, ಅವನು ನೀನು ಮಾಡಿಸ್ತಾನೆ. ಅವನೇನು ಮಾಡ್ತಾನೆ, ನೀನು ಅದನ್ನ ಮಾಡು. ಹಲ್ಲೇಲೂಯಾ. ಅವ್ನು ನೋಡ್ರಿ ಯೇಸುಸ್ವಾಮಿ ಹಿಡಿದುಕೊಟ್ಟ, ಅವನಿಗೆ ನೆಮ್ಮದಿಯಾಗಿ ಬದುಕಿದ್ನ ಇಲ್ಲ, ಜೀವ ಸ್ವಪ್ನ ದೇವರನ್ನ ನಾನು ತೋರಿಸ್ಕೊಟ್ಬಿಟ್ಟನಲ್ಲ ಅಂತ ಹೇಳಿ ಅವನು ವೇದನೆ ಪಟ್ಟು ಉರುಳು ಹಾಕೊಂಡು ನೇಣು ಹಾಕೊಂಡು ಸತ್ತ ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಆ ಹಗ್ಗ ಹರ್ಕೊಂಡು ಕೆಳಗೆ ಬಿದ್ದು ಹೊಟ್ಟೆ ಒಡೆದು ಕರಳೆಲ್ಲ ಒಳಗೆ ಬಿತ್ತು ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅವನ ಆಂಡವರ ಕಾಂಕ್ಷಿ ಕೊಡ್ತೇವ್ರು ಸಮಾಧಾನ ಇಲ್ಲದ, ஐயோ குற்றமில்லாதவரை காட்சி கொடுத்தேன் என்று சொல்லி அவன் போய் தூக்கு போட்டு போய் அந்த கவுறு அறுந்து அவன் கீழே உயிந்து அவன் வயிறு ஒடிஞ்சு கடலெல்லாம் வெளியே வந்து கொட்டி செத்தான் என்று வேதத்தில் ವಾಸಿக்கிறோம். ಹಲ್ಲೇಲೂಯಾ. ಆ ಸೈತಾನ ನೋಡ್ರಿ, ಅವನು ಕರಳೆಲ್ಲ ಹೊರಗೆ ಬರ್ಸೋವರೆಗೂ ಬಿಡಲಿಲ್ಲ. ಒಳಗೆ ಒಕ್ಕದ ಅಂದ್ರೆ ಅವನೇನಾದ್ರೂ ಮಾಡೇ ಮಾಡ್ತಾನೆ, ನಮಗೆ ಏನಾದ್ರೂ ಒಂದು ಮಾಡೇ ಮಾಡ್ತಾನೆ ನೋಡ್ರಿ. ಸಾಯಿಸ್ತ ಹಗ್ಗ ಹರ್ಕೊಂಡು ಕೆಳಗೆ ಬೆಳಗ್ ಮಾಡುದ, ನೀವು ಹೊಟ್ಟೆನೇ ಇರ್ಬಾರ್ದು ಕಣ, ಹೊಟ್ಟೆನೂ ಹೊಡೆದಕ್ ಬಿಡಿ ಅಂತ ಹೇಳಿ. ಹಲ್ಲೇಲೂಯಾ. ಕರಳೆಲ್ಲ ಹೊರಗೆ ಬಿದ್ದು ಸತ್ಯಮದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನಾನು ಯಾಕಿದ್ದನ್ನು ಹೇಳ್ತೀನಿ, ನಿಮಗೆ ಎದುರ್ಸಕ್ಕಲ್ಲ ದಯವಿಟ್ಟು. ಹಲ್ಲೇಲೂಯಾ. ಫಾಸ್ಟ್ ಇವತ್ತು ಭಯಂಕರ ಎದುರಿಸ್ಬಿಟ್ರಪ್ಪ, ಇಲ್ಲ, ಈ ರೀತಿ ಪರಿಸ್ಥಿತಿ ನಡೆದಿದೆ. சத்தியவேதத்தில் ನಾವು எச்சரிக்கையாகிறோம். ஹல்லேலூயா. பரிசுத்தமுள்ள வேதத்தில் இது நடந்திருக்கிறத உங்களுக்கு வெளிப்படுத்தி சொல்றேன். உங்களை பயப்படக்கவோ பயம்புறுத்தவோ இந்த வார்த்தை சொல்ல. ஹல்லேலூயா. இப்படி இருக்கு, நம்ம விழித்து இருக்கணும், பரிசுத்தமா இருக்கணும், பயபக்தியோடு இருக்கணும், பிசாசுக்கு இடம் கொடுக்க கூடாது.
ಎಚ್ಚರವಾಗಿರ್ಬೇಕು, ಭಯಭಕ್ತಿಯಿಂದ ಇರ್ಬೇಕು. ಹಲ್ಲೆಲೂಯ. ಶೈತಾನನಿಗೆ ಏನ್ ಮಾಡಬಾರ್ದು. ಆಮೆನ್. ಹಲ್ಲೆಲೂಯ. ಕೊಟ್ರೆ ಅನಾನ್ಯ ಸೈಫರ ಏನ್ ದೊಡ್ಡ ಲೆಕ್ಕನ? ಹೋಗ್ಲಿ, ಆ ಶಿಷ್ಯ ಇಸ್ಕರಿಯೋತ ಯೂದ ಅವನು ಕಡಿಮೆನಾ? ಯೇಸು ಸ್ವಾಮಿ ಜೊತೆಗಿದ್ದವನನ್ನೇ ಬಿಡ್ಲಿಲ್ಲ. ನೀವು ನಾವು ಯಾವ ಲೆಕ್ಕ? ಹಲ್ಲೆಲೂಯ. ಅದರಿಂದ ಎಚ್ಚರ ವಹಿಸಿ ಜೀವಿಸೋಣ. ಸೈತಾನ್ನ ತಂತ್ರಗಳನ್ನ ತಿಳ್ಕೊಳ್ಳೋಣ, ಆತನ ಕುತಂತ್ರಗಳನ್ನ ತಿಳ್ಕೊಳ್ಳೋಣ. ಆತನ ಎದುರಿಸಿ ನಿಲ್ಲು. ಸೈತಾನ ಓಡಿ, ಎದುರಿಸಿ ನಿಲ್ ಪಿಸಾಸು ಓಡುವ. ಉಂಗಿட்ட ನಿಕ್ಕೆ ಮಾಟಾನೆ ಓಟುನು. ಹಲ್ಲೆಲೂಯ. ಸೈತಾನ ಓಡಿಸುವಂತ ಅಧಿಕಾರ ನಮಗೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ದೆವ್ವಗಳನ್ನ ಬಿಡಿಸ್ತೀರಾ ಅಂತೇಳಿ. ಇವಾಗ ಒಂದು ಕೆಟ್ಟ ಆಲೋಚನೆ ಬಂತು ಅಂತ ಇಟ್ಕೊಳ್ಳ, ಸುಮ್ಮನೆ ಒಂದು ಅವ್ರ ಕೆಟ್ಟ ಆಲೋಚನೆ ಅನ್ಕೊಳ್ಳೋ அப்ப என்ன பண்ணோம்? அப்படின்றியா? இயேசுவின் நாமத்தில் கெட்டெண்ணத்தை கொண்டு வருகிற பிசாசை என் ஆவி ஆத்மா சரீரத்தை விட்டு ಯೇಸುವಿನ ನಾಮத்தினால அப்படி ನೀ ತೊರತನು. ನೋಡ್ರಿ, ಇದ್ದಂಗೆ ನಮ್ಗೆ ಯಾವುದೋ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಆಲೋಚನೆ ಹೆಂಗಿರುತ್ತೆ ಅಂದ್ರೆ ಅದು ರಸನೆಯದಾಗಿರುತ್ತೆ, ಅದು ರುಚಿಕರವಾಗಿರುವಂಥದ್ದಿರುತ್ತೆ, ಮನಸ್ಸಿಗೆ ಸಂತೋಷ ತರುವಂಥದ್ದಾಗಿರುತ್ತೆ. ಅವಾಗ ಅದನ್ನ ಅಂತ ನೆನೆಸ್ತೀಯಾ? ಇಲ್ಲ, ಯೇಸುವಿನ ನಾಮದಲ್ಲಿ ಈ ಕೆಟ್ಟ ಆಲೋಚನೆ ತಂದಿರುವಂತ ದುರಾತ್ಮನೇ, ಶೈತಾನ್ನೇ, ನನ್ನ ಪ್ರಾಣ, ನನ್ನ ಆತ್ಮ, ಅಂತ ದೇಹ, ನನ್ನ ಶರೀರ ಬಿಟ್ಟು ಒಟ್ಟಾಗು. ಯೇಸುವಿನ ನಾಮದಲ್ಲಿ ಎದುರಿಸಿ ನಿಲ್ಲು. ಶೈತಾನ, ನೀನು ಓಡಿಸಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ನೀನು ಓಡಿಸ್ಬೇಕು. ಒಂದೊಂದು ಕೆಟ್ಟ ಆಲೋಚನೆ ಬರುವಾಗ, ಒಂದೊಂದು ದುಷ್ಟ ಆಲೋಚನೆ ಬರುವಾಗ, ಒಂದೊಂದು ಪಾಪದ ಆಲೋಚನೆ ಬರುವಾಗ ನೀನು ಅದನ್ನು ಎದುರಿಸ್ಬೇಕು, ನೀನು ಅದನ್ನು ಓಡಿಸ್ಬೇಕು. ಅಂದೆ ಅಂದ್ರೆ ಒಳಗೆ ಬಂದ್ಬಿಡ್ತ. ಏನಂದ್ರೆ ಅಣ್ಣೇನಾ ಅಂದ್ರೆ ಸಾಕು, ಬಂದ್ಬಿಟ್ಟ ಒಳಗೆ ಅಂತ ಹೇಳಿ. ಹಲ್ಲೆಲೂಯಾ. ಅದರಿಂದ ಪಾಪವನ್ನು ಒದರಿ ಓಡಿ ಹೋಗು ಎಂಬುದಾಗಿ ದೇವರ ವಾಕ್ಯದಲ್ಲಿ, ಪಾವத்தை ಒದರಿ ಬಿಟ್ಟು ಓಡಿ ಹೋಗಿ ಪರಿಶುದ್ಧವುಳ್ಳ ವೇದದಲ್ಲಿ ವಾಸಿಗಳು. ಹಲ್ಲೆಲೂಯಾ. ಅದರಿಂದ ಶೈತಾನಿಗೆ ಸ್ಥಳ ಕೊಡದಂತೆ ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆ ಜೀವಿಸಿ ಇರುವಂತ ಸ್ವಲ್ಪ ಕಾಲ, ನಮ್ಮ ಆಯುಷ್ಯರವರೆಗೂ ಇನ್ನೂ ಭಯದಲ್ಲೂ ಭಕ್ತಿಯಲ್ಲೂ ಜೀವಿಸಿ ನೀತಿವಂತರ ಮರಣವನ್ನು ಹೊಂದಿ ನಿತ್ಯ ರಾಜ್ಯಕ್ಕೆ, ಸ್ವರ್ಗಂಬ ರಾಜ್ಯಕ್ಕೆ ನಾವು ಸೇರೋಣ. இருக்கிற கொஞ்ச நாள் வாழ்க்கையில நீதிமானா இருந்து நீதிமானுடைய மரணத்தை அடைந்து அந்த நீதி உள்ள தேவனுடைய ராஜ்யத்தில் போய் சேர நாம் பிரயாசப்படணும். அல்லேலூயா. ನಾವು ಪ್ರಯಾಸಪಡೋಣ. ನೀತಿ ಉಳ್ಳ ದೇವಾಧಿಪತಿ ಆ ಪರಲೋಕ ರಾಜ್ಯದಲ್ಲಿ, ಆ ನಿತ್ಯ ರಾಜ್ಯದಲ್ಲಿ ನಾವು ಭಾಗಿಗಳಾಗುವಂತೆ ಯಾವುದೇ ಕಾರಣಕ್ಕೂ ಸೈತಾನಿಗೆ ಸ್ಥಳ ಕೊಡದಂತೆ, ಆ ಯೋಚನೆಗಳು ಬರುವಾಗ ಅದನ್ನು ಬೈಂಡ್ ಮಾಡಿ, ಅದನ್ನು ಬಂಧಿಸಿ ಓಡಿಸಿ ನಮ್ಮ ಆ ಪ್ರಾಣ, ಆತ್ಮ, ದೇಹವನ್ನು ಪರಿಶುದ್ಧವಾಗಿ ಇಟ್ಕೊಳ್ಳೋಣ. ದೇವ್ರ ವಾಕ್ಯವನ್ನು ಆಶ್ರಯಿಸಲೇ ನಾವೆಲ್ಲರೂ ಮೊಣಕಾಲೋಣ.